ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಶಾಸಕರ ಸರ್ಕಸ್. ನಾನು ಸಚಿವಾಕಾಂಕ್ಷಿ ಅಂತ ಬಹಿರಂಗ ಹೇಳಿಕೆ. ಹೌದು, ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಸರ್ಕಸ್ ಒಂದೆರಡಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಂತ ಚರ್ಚೆಗೆ ಬಂದರೂ ಕೂಡ ಅಂದುಕೊಂಡಂತೆ 2.5 ವರ್ಷಗಳಿಗೆ ಬದಲಾಗಲಿಲ್ಲ. ಈಗ 2 ವರ್ಷಗಳ ಕಾಲ ಮಾತ್ರ ಬಾಕಿ ಉಳಿದಿದ್ದು ನಾ ಮುಂದು ತಾ ಮುಂದು ಅಂತ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೇ ಇದೆ. ಮುಖ್ಯಮಂತ್ರಿ ಬದಲಾವಣೆಯಾದರೂ ಮಾಡಲಿ, ಸಚಿವ ಸಂಪುಟ ಪುನರಚನೆಯಾದರೂ ಕೂಡ ಮಾಡಲಿ, ನಾವು ಸಚಿವ ಸಂಪುಟವನ್ನ ಸೇರಬೇಕು ಅಂತ ಬಯಸಿದವರೇ ಹೆಚ್ಚು. ನಮ್ಮವರಲ್ಲೂ ಸಚಿವರಾಗಬೇಕು ಅಂತ ಪ್ರಥಮ ಬಾರಿಗೆ ಆಯ್ಕೆಯಾದವರಿಂದ ಹಿಡಿದು 3 ಬಾರಿ ಆಯ್ಕೆಯಾದವರು ಹಾಗೂ ನಿವೃತ್ತಿ ಹೊಂದುತ್ತಾ ಇರುವಂತಹ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮಾಡಿದ್ರು. ಇದೀಗ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹಲವರು ಕೂಡ ಮುಂದಾಗಿದ್ದಾರೆ ನೋಡಿ. ಖಂಡಿತವಾಗಿ ನಾನು 2023ರಿಂದ ಇವತ್ತು ಸತತವಾಗಿ ಸಚಿವರಾಗಬೇಕು, ನಾವು ಕೂಡ ರಾಜ್ಯದ ಜನತೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಬಾರಿ ನಮ್ಮ ಏನು ನೂತನವಾಗಿ ಇವತ್ತು ಆಯ್ಕೆಯಾದಂಥ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಒಂದು ಸುಭದ್ರವಾದ ಆಡಳಿತವನ್ನು ಕೊಡ್ತಾರೆ. ಖಂಡಿತವಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂತ ಕೆಲಸ ಅವ್ರು ಮಾಡ್ತಾರೆ. ಇದೀಗ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದು ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸಿಎಂ ಆಪ್ತರು, ಹೈಕಮಾಂಡ್ ಕಡೆಯವರು ಹಾಗೂ ಸಿದ್ದರಾಮಯ್ಯ ಆಪ್ತರು ಅಂತ 3 ರೀತಿಯಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಹೀಗಾಗಿ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ತಮ್ಮನ್ನ ಮುಂದುವರಿಸುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಚಿವರಾಗಿದ್ದವರ ವಾದ. ನಿಜವಾಗಲೂ ಸಚಿವಾಕಾಂಕ್ಷಿಗಳು, ವಿಶೇಷವಾಗಿ ಸಿಎಲ್ಪಿ ನಾಯಕರಿಗೆ ಅಭಿನಂದನೆಗಳು. ನಮ್ಮ ಶಾಸಕಾಂಗ ಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಪಕ್ಷ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಅದು ಭಾಳ ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಕೆಲಸ. ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದೊಳಗೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ರೆ ಅದಕ್ಕಿಂತಲೂ ಹೆಚ್ಚು ಭಾಗವನ್ನು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀನಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಕೂಡ ನಡೆಯಲಿದೆ. ಹೀಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನು ಭಾನುವಾರವೇ ದೆಹಲಿಗೆ ತೆರಳುವ ಮಾಹಿತಿ ಇದ್ದು ತಮ್ಮ ಸಚಿವ ಸಂಪುಟದ ಬಗ್ಗೆ ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಶಾಸಕರ ಸರ್ಕಸ್. ನಾನು ಸಚಿವಾಕಾಂಕ್ಷಿ ಅಂತ ಬಹಿರಂಗ ಹೇಳಿಕೆ. ಹೌದು, ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಸರ್ಕಸ್ ಒಂದೆರಡಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಂತ ಚರ್ಚೆಗೆ ಬಂದರೂ ಕೂಡ ಅಂದುಕೊಂಡಂತೆ 2.5 ವರ್ಷಗಳಿಗೆ ಬದಲಾಗಲಿಲ್ಲ. ಈಗ 2 ವರ್ಷಗಳ ಕಾಲ ಮಾತ್ರ ಬಾಕಿ ಉಳಿದಿದ್ದು ನಾ ಮುಂದು ತಾ ಮುಂದು ಅಂತ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೇ ಇದೆ. ಮುಖ್ಯಮಂತ್ರಿ ಬದಲಾವಣೆಯಾದರೂ ಮಾಡಲಿ, ಸಚಿವ ಸಂಪುಟ ಪುನರಚನೆಯಾದರೂ ಕೂಡ ಮಾಡಲಿ, ನಾವು ಸಚಿವ ಸಂಪುಟವನ್ನ ಸೇರಬೇಕು ಅಂತ ಬಯಸಿದವರೇ ಹೆಚ್ಚು. ನಮ್ಮವರಲ್ಲೂ ಸಚಿವರಾಗಬೇಕು ಅಂತ ಪ್ರಥಮ ಬಾರಿಗೆ ಆಯ್ಕೆಯಾದವರಿಂದ ಹಿಡಿದು 3 ಬಾರಿ ಆಯ್ಕೆಯಾದವರು ಹಾಗೂ ನಿವೃತ್ತಿ ಹೊಂದುತ್ತಾ ಇರುವಂತಹ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮಾಡಿದ್ರು. ಇದೀಗ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹಲವರು ಕೂಡ ಮುಂದಾಗಿದ್ದಾರೆ ನೋಡಿ. ಖಂಡಿತವಾಗಿ ನಾನು 2023ರಿಂದ ಇವತ್ತು ಸತತವಾಗಿ ಸಚಿವರಾಗಬೇಕು, ನಾವು ಕೂಡ ರಾಜ್ಯದ ಜನತೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಬಾರಿ ನಮ್ಮ ಏನು ನೂತನವಾಗಿ ಇವತ್ತು ಆಯ್ಕೆಯಾದಂಥ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಒಂದು ಸುಭದ್ರವಾದ ಆಡಳಿತವನ್ನು ಕೊಡ್ತಾರೆ. ಖಂಡಿತವಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂತ ಕೆಲಸ ಅವ್ರು ಮಾಡ್ತಾರೆ. ಇದೀಗ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದು ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸಿಎಂ ಆಪ್ತರು, ಹೈಕಮಾಂಡ್ ಕಡೆಯವರು ಹಾಗೂ ಸಿದ್ದರಾಮಯ್ಯ ಆಪ್ತರು ಅಂತ 3 ರೀತಿಯಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಹೀಗಾಗಿ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ತಮ್ಮನ್ನ ಮುಂದುವರಿಸುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಚಿವರಾಗಿದ್ದವರ ವಾದ. ನಿಜವಾಗಲೂ ಸಚಿವಾಕಾಂಕ್ಷಿಗಳು, ವಿಶೇಷವಾಗಿ ಸಿಎಲ್ಪಿ ನಾಯಕರಿಗೆ ಅಭಿನಂದನೆಗಳು. ನಮ್ಮ ಶಾಸಕಾಂಗ ಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಪಕ್ಷ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಅದು ಭಾಳ ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಕೆಲಸ. ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದೊಳಗೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ರೆ ಅದಕ್ಕಿಂತಲೂ ಹೆಚ್ಚು ಭಾಗವನ್ನು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀನಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಕೂಡ ನಡೆಯಲಿದೆ. ಹೀಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನು ಭಾನುವಾರವೇ ದೆಹಲಿಗೆ ತೆರಳುವ ಮಾಹಿತಿ ಇದ್ದು ತಮ್ಮ ಸಚಿವ ಸಂಪುಟದ ಬಗ್ಗೆ ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ.
ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಶಾಸಕರ ಸರ್ಕಸ್. ನಾನು ಸಚಿವಾಕಾಂಕ್ಷಿ ಅಂತ ಬಹಿರಂಗ ಹೇಳಿಕೆ. ಹೌದು, ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಸರ್ಕಸ್ ಒಂದೆರಡಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಂತ ಚರ್ಚೆಗೆ ಬಂದರೂ ಕೂಡ ಅಂದುಕೊಂಡಂತೆ 2.5 ವರ್ಷಗಳಿಗೆ ಬದಲಾಗಲಿಲ್ಲ. ಈಗ 2 ವರ್ಷಗಳ ಕಾಲ ಮಾತ್ರ ಬಾಕಿ ಉಳಿದಿದ್ದು ನಾ ಮುಂದು ತಾ ಮುಂದು ಅಂತ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೇ ಇದೆ. ಮುಖ್ಯಮಂತ್ರಿ ಬದಲಾವಣೆಯಾದರೂ ಮಾಡಲಿ, ಸಚಿವ ಸಂಪುಟ ಪುನರಚನೆಯಾದರೂ ಕೂಡ ಮಾಡಲಿ, ನಾವು ಸಚಿವ ಸಂಪುಟವನ್ನ ಸೇರಬೇಕು ಅಂತ ಬಯಸಿದವರೇ ಹೆಚ್ಚು. ನಮ್ಮವರಲ್ಲೂ ಸಚಿವರಾಗಬೇಕು ಅಂತ ಪ್ರಥಮ ಬಾರಿಗೆ ಆಯ್ಕೆಯಾದವರಿಂದ ಹಿಡಿದು 3 ಬಾರಿ ಆಯ್ಕೆಯಾದವರು ಹಾಗೂ ನಿವೃತ್ತಿ ಹೊಂದುತ್ತಾ ಇರುವಂತಹ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮಾಡಿದ್ರು. ಇದೀಗ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹಲವರು ಕೂಡ ಮುಂದಾಗಿದ್ದಾರೆ ನೋಡಿ. ಖಂಡಿತವಾಗಿ ನಾನು 2023ರಿಂದ ಇವತ್ತು ಸತತವಾಗಿ ಸಚಿವರಾಗಬೇಕು, ನಾವು ಕೂಡ ರಾಜ್ಯದ ಜನತೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಬಾರಿ ನಮ್ಮ ಏನು ನೂತನವಾಗಿ ಇವತ್ತು ಆಯ್ಕೆಯಾದಂಥ ಶಾಸಕ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಒಂದು ಸುಭದ್ರವಾದ ಆಡಳಿತವನ್ನು ಕೊಡ್ತಾರೆ. ಖಂಡಿತವಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂತ ಕೆಲಸ ಅವ್ರು ಮಾಡ್ತಾರೆ. ಇದೀಗ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದು ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸಿಎಂ ಆಪ್ತರು, ಹೈಕಮಾಂಡ್ ಕಡೆಯವರು ಹಾಗೂ ಸಿದ್ದರಾಮಯ್ಯ ಆಪ್ತರು ಅಂತ 3 ರೀತಿಯಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಹೀಗಾಗಿ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ತಮ್ಮನ್ನ ಮುಂದುವರಿಸುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಚಿವರಾಗಿದ್ದವರ ವಾದ. ನಿಜವಾಗಲೂ ಸಚಿವಾಕಾಂಕ್ಷಿಗಳು, ವಿಶೇಷವಾಗಿ ಸಿಎಲ್ಪಿ ನಾಯಕರಿಗೆ ಅಭಿನಂದನೆಗಳು. ನಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಪಕ್ಷ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಅದು ಭಾಳ ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಕೆಲಸ. ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದೊಳಗೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ರೆ ಅದಕ್ಕಿಂತಲೂ ಹೆಚ್ಚು ಭಾಗವನ್ನು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀನಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಕೂಡ ನಡೆಯಲಿದೆ. ಹೀಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನು ಭಾನುವಾರವೇ ದೆಹಲಿಗೆ ತೆರಳುವ ಮಾಹಿತಿ ಇದ್ದು ತಮ್ಮ ಸಚಿವ ಸಂಪುಟದ ಬಗ್ಗೆ ನಿರ್ಧಾರವನ್ನು ಕೂಡ ಮಾಡಲಿದ್ದಾರೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಶಾಸಕರ ಸರ್ಕಸ್. ನಾನು ಸಚಿವಾಕಾಂಕ್ಷಿ ಅಂತ ಬಹಿರಂಗ ಹೇಳಿಕೆ. ಹೌದು, ಸಿಎಂ ಆಗೋಕೆ ಡಿಕೆ ಶಿವಕುಮಾರ್ ಮಾಡಿರುವಂತಹ ಸರ್ಕಸ್ ಒಂದೆರಡಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಂತ ಚರ್ಚೆಗೆ ಬಂದರೂ ಕೂಡ ಅಂದುಕೊಂಡಂತೆ 2.5 ವರ್ಷಗಳಿಗೆ ಬದಲಾಗಲಿಲ್ಲ. ಈಗ 2 ವರ್ಷಗಳ ಕಾಲ ಮಾತ್ರ ಬಾಕಿ ಉಳಿದಿದ್ದು ನಾ ಮುಂದು ತಾ ಮುಂದು ಅಂತ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳಿತಾನೇ ಇದೆ. ಮುಖ್ಯಮಂತ್ರಿ ಬದಲಾವಣೆಯಾದರೂ ಮಾಡಲಿ, ಸಚಿವ ಸಂಪುಟ ಪುನರಚನೆಯಾದರೂ ಕೂಡ ಮಾಡಲಿ, ನಾವು ಸಚಿವ ಸಂಪುಟವನ್ನ ಸೇರಬೇಕು ಅಂತ ಬಯಸಿದವರೇ ಹೆಚ್ಚು. ನಮ್ಮವರಲ್ಲೂ ಸಚಿವರಾಗಬೇಕು ಅಂತ ಪ್ರಥಮ ಬಾರಿಗೆ ಆಯ್ಕೆಯಾದವರಿಂದ ಹಿಡಿದು 3 ಬಾರಿ ಆಯ್ಕೆಯಾದವರು ಹಾಗೂ ನಿವೃತ್ತಿ ಹೊಂದುತ್ತಾ ಇರುವಂತಹ ಶಾಸಕರು ಕೂಡ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಡಿನ್ನರ್ ಪಾಲಿಟಿಕ್ಸ್ ಕೂಡ ಮಾಡಿದ್ರು. ಇದೀಗ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹಲವರು ಕೂಡ ಮುಂದಾಗಿದ್ದಾರೆ ನೋಡಿ. ಖಂಡಿತವಾಗಿ ನಾನು 2023ರಿಂದ ಇವತ್ತು ಸತತವಾಗಿ ಸಚಿವರಾಗಬೇಕು, ನಾವು ಕೂಡ ರಾಜ್ಯದ ಜನತೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಬಾರಿ ನಮ್ಮ ಏನು ನೂತನವಾಗಿ ಇವತ್ತು ಆಯ್ಕೆಯಾದಂಥ ಶಾಸಕ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಒಂದು ಸುಭದ್ರವಾದ ಆಡಳಿತವನ್ನು ಕೊಡ್ತಾರೆ. ಖಂಡಿತವಾಗಿ ಎಲ್ಲರನ್ನ ಕರ್ಕೊಂಡು ಹೋಗುವಂತ ಕೆಲಸ ಅವ್ರು ಮಾಡ್ತಾರೆ. ಇದೀಗ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದು ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಸಿಎಂ ಆಪ್ತರು, ಹೈಕಮಾಂಡ್ ಕಡೆಯವರು ಹಾಗೂ ಸಿದ್ದರಾಮಯ್ಯ ಆಪ್ತರು ಅಂತ 3 ರೀತಿಯಲ್ಲಿ ಆಯ್ಕೆಯ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ. ಹೀಗಾಗಿ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ತಮ್ಮನ್ನ ಮುಂದುವರಿಸುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಸಚಿವರಾಗಿದ್ದವರ ವಾದ. ನಿಜವಾಗಲೂ ಸಚಿವಾಕಾಂಕ್ಷಿಗಳು, ವಿಶೇಷವಾಗಿ ಸಿಎಲ್ಪಿ ನಾಯಕರಿಗೆ ಅಭಿನಂದನೆಗಳು.
ನಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ನಮ್ಮ ಪಕ್ಷ ಅವಿರೋಧವಾಗಿ ಆಯ್ಕೆ ಮಾಡಿದೆ. ಅದು ಭಾಳ ವಿಶೇಷವಾಗಿ ಇವತ್ತು ಅಭಿನಂದನೆ ಸಲ್ಲಿಸುವಂಥ ಕೆಲಸ. ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದೊಳಗೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ ಯಾವ ರೀತಿ ಕೆಲಸವನ್ನು ಮಾಡಿದ್ರೆ ಅದಕ್ಕಿಂತಲೂ ಹೆಚ್ಚು ಭಾಗವನ್ನು ಕೆಲಸವನ್ನು ಮಾಡ್ತಾರೆ ಅಂತ ವಿಶ್ವಾಸದಿಂದ ಇದ್ದೀನಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಕೂಡ ನಡೆಯಲಿದೆ. ಹೀಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ನಡೆಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನು ಭಾನುವಾರವೇ ದೆಹಲಿಗೆ ತೆರಳುವ ಮಾಹಿತಿ ಇದ್ದು ತಮ್ಮ ಸಚಿವ ಸಂಪುಟದ